ರಾಜ್ಯದಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಅದರಲ್ಲೂ ಹಾಸನದಲ್ಲಿ ಗ್ಯಾಸ್ ಟ್ಯಾಂಕರ್ ಮೇಲೆ ಗುಡ್ಡ ಕುಸಿದಿರುವಂತಹ ಒಂದು ಘಟನೆ ನಡೆದಿದೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಶಿರೂರು ಗುಡ್ಡ ಕುಸಿದಿಂದ ಏನೆಲ್ಲ ಸಮಸ್ಯೆ ಆಗಿದೆ ಅಂತ. ಈಗ ಹಾಸನ ಭಾಗದಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಗ್ಯಾಸ್ ಟ್ಯಾಂಕರ್ ಮೇಲೆ ಗುಡ್ಡ ಕುಸಿದಿರುವಂತಹ ಒಂದು ಘಟನೆ ನಡೆದಿದೆ. ಪರಿಣಾಮ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಅಲ್ಲಿ ಚಲಿಸುತ್ತಿದ್ದ ಗ್ಯಾಸ್ ಟ್ಯಾಂಕರ್ ಮೇಲೆ ಗುಡ್ಡ ಕುಸಿದಿದೆ. ಟಿಪ್ಪರ್ ಲಾರಿ ಕಾರಿನ ಮೇಲೆ ಮಣ್ಣಿನ ಗುಡ್ಡೆಯೇ ಬಿದ್ದಿರೋದು. ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಬಳಿ ಮತ್ತೆ ಗುಡ್ಡ ಕುಸಿದಿದೆ. ವಾಹನ ಚಲಿಸುವಾಗಲೇ ಈ ರೀತಿಯ ಒಂದು ಅವಾಂತರ ಆಗಿರೋದು ನೋಡಿ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಗ್ಯಾಸ್ ಟ್ಯಾಂಕರ್, ಮತ್ತೊಂದು ಕಡೆ ಗಜಗಾತ್ರದ ಲಾರಿ, ಯಾವ ರೀತಿ ಕಾರ್ ಕೂಡ ಇದೆ. ಚಲಿಸುತ್ತಿದ್ದ ವಾಹನಗಳಿವೆಲ್ಲ ಮೂವಿಂಗ್ ಆಗ್ತಾ ಇದ್ವು. ಸಡನ್ ಆಗಿ ಗುಡ್ಡ ಕುಸಿದಿರೋ ಪರಿಣಾಮ ಅಲ್ಲಿ ಯಾವ ರೀತಿಯ ಸಮಸ್ಯೆ ಆಗಿದೆ ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿಯೂ ಕೂಡ ಅಷ್ಟೇ ಈಗ ಕಾರ್ಯಾಚರಣೆ ನಡೀತಾ ಇದೆ. ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ನೋಡ್ಕೊಂಬರೋಣ. ಈಗಾಗಲೇ ಹಾಸನದ ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 75 ದೊಡ್ಡತಪ್ಪಲು ಬಳಿ ಗುಡ್ಡ ಕುಸಿತಿರುವಂತಹ ಪರಿಣಾಮ 3 ವಾಹನಗಳು, ಒಂದು ಟ್ಯಾಂಕರ್ ಲಾರಿ ಮತ್ತೆ ಇನ್ನೊಂದು ಟಿಪ್ಪರ್ ಲಾರಿ ಹಾಗೆ ಕಾರು ಇವಿಷ್ಟು ಕೂಡ ಏನು ಅಲ್ಲಿ ಮಣ್ಣು ಗುಡ್ಡ ಕುಸಿತಿರುವಂಥದ್ದು, ಚಲಿಸ್ತಿರುವಾಗೆ. ಹೀಗಾಗಿ ಹಾಸನದ ಶಿರಾಡಿ ಘಾಟ್ನಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಮಂಗಳೂರಿಗೆ ಈಗಾಗಲೇ ಹೋಗುವಂತಹ ಏನು ಲಾರಿ ಟ್ರಕ್ಗಳಿತ್ತು ಇವೆಲ್ಲವೂ ಕೂಡ ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಜಾಮ್ ಆಗಿ ನಿಂತಿದೆ. ಈಗ ಸಾಕಷ್ಟು ನೋಡ್ಬೋದು, ಕಿಲೋಮೀಟರ್ ಗಟ್ಟಲೆ ಇದೆ. ಇಲ್ಲಿ ಟ್ರಕ್ ಡ್ರೈವರ್ಗಳು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟೊತ್ತಿಂದ ನೀವು ನಿಂತಿದ್ದೀರಾ? ಸರ್, ನಾವು 11:30 ನಿಂತಿದ್ದೀವಿ. ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಇಷ್ಟು ಟೈಮ್ ಆಗಿದೆ. ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಮತ್ತೆ ಗುಡ್ಡ ಕುಸಿದಿದೆ ಅಂತ ಹೇಳಿದ್ರು ದೊಡ್ಡತಪ್ಪಲಲ್ಲಿ. ಅದಿನ್ನೂ ಕ್ಲಿಯರ್ ಆಗೋದಕ್ಕೆ ನಾವು ಮಂಗಳೂರು ಹೋಗ್ಬೇಕು ಸರ್. ನಾವು ಮಂಗಳೂರು ಅಡ್ಡಾಡೋದು, ಮಂಗಳೂರು ಹೋಗ್ಬೇಕು. ತುಂಬ ಕಷ್ಟ ಆಗಿದೆ ಈ ರೋಡು ಇದಾಗಿದೆ. ಹಾಗಾಗಿ ಈಗ ಶಂಕರ್ ಅಂತ ಹೇಳಿ ಈಗ ಅವಾಗಲೇ ಅನೌನ್ಸ್ ಮಾಡಿದ್ರು, ಸಾಧ್ಯವಾದರೆ ತಿರುಗಿಸ್ಕೊಂಡು ಹೋಗೋಕ್ಕಾಗಲಿ ಆಗೋವಂಥವ್ರು ತಿರುಗಿಸ್ಕೊಂಡು ಹೋಗಿ ಅಂತ. ನಮ್ಮವೆಲ್ಲ ಟ್ರಕ್ ಇರೋದ್ರಿಂದ, ಲೋಡ್ ಗಾಡಿಗಳು, ಹೆವಿ ವೆಹಿಕಲ್ ಇರೋದ್ರಿಂದ ಎಲ್ಲ ಗಾಡಿಗಳಿಗೆ ಸಿಂಗಲ್ಲೇ ಇರೋದು. ಡ್ರೈವರು ಮುಂದೆನೇ ಹೋಗ್ಬೇಕೆ ಹೊರತು ಹಿಂದೆ ಹೋಗಕ್ಕೆ ಅಂತ ಆಗಲ್ಲ. ನಮ್ಮ ಕಡೆ ನೋಡ್ಬೋದು ಇರೋ ಪರಿಸ್ಥಿತಿ. ಟ್ರಕ್ ಡ್ರೈವರ್ಗಳು ಇಲ್ಲಿ ಸಿಕ್ಕಿ ಹಾಕೊಂಡಿದ್ದಾರೆ. ಕೆಲವರಿಗೆ ಊಟ ತಿಂಡಿ ಕೂಡ ಇಲ್ಲ, ಇನ್ನೇನು ಪಾಸ್ ಆಗ್ಬಿಡ್ಬೋದು ಅಂತ ಬಂದಿದ್ದಾರೆ. ಸಾಕಷ್ಟು ಜನರಿಗೆ ಆಹಾರವೂ ಕೂಡ ಇಲ್ಲ, ಗಂಟೆ ಗಟ್ಟಲೆ ಇಲ್ಲೇ ನಿಂತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಜಾಮ್ ಆಗಿರುವಂಥದ್ದು. ಜೊತೆಗೆ ಈ ದೊಡ್ಡ ದೊಡ್ಡ ಟ್ರಕ್ ಆದ ಕಾರಣ ವಾಪಸ್ ತಿರುಗಿಸ್ಕೊಂಡು ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ. ಹೀಗಾಗಿ ಯಾರಾದರೂ ಇವರಿಗೆ ಒಂದು ಆಹಾರದ ವ್ಯವಸ್ಥೆ ಮಾಡಿದ್ರೂ ಕೂಡ ಸಹಾಯ ಆಗ್ಬೋದು. ಜೊತೆಗೆ ಇನ್ನು ಕೆಲ ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆದ ಮೇಲೆ ಬಹುತೇಕ ಇಲ್ಲಿ ಇದ್ದಷ್ಟು ವಾಹನವನ್ನ ಬಿಟ್ಟು ನಂತರ ರಸ್ತೆಯನ್ನ ಬಂದ್ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕೆಲವರು ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡವರು. ಒಂದ್ ಕಡೆ ಗ್ಯಾಸ್ ಟ್ಯಾಂಕರ್ ಮೇಲೆಯೇ ಗುಡ್ಡ ಕುಸಿದಿರೋ ಪರಿಣಾಮ ಕಂಪ್ಲೀಟ್ಲಿ ರೋಡ್ ಬ್ಲಾಕ್ ಆಗಿದೆ. ಹೀಗಾಗಿ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಈಗ ವಾಹನಗಳು ನಿಂತಿರೋದು. ಸಂಚಾರ ವ್ಯತ್ಯಯ ಕೂಡ ಅಲ್ಲಿ ಆಗ್ತಾ ಇದೆ. ಬೇರೆ ದಾರಿಯೂ ಇಲ್ಲ, ಪರ್ಯಾಯ ವ್ಯವಸ್ಥೆ ಇಲ್ಲ, ಗಾಡಿ ತಿರುಗಿಸ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ. ಹೀಗಾಗಿ ಭಾರಿ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥ ಮಾತನ್ನ ಅಲ್ಲಿ ಹೇಳ್ತಾ ಇದ್ರು. ಜೊತೆಗೆ ಒಂದು ಮನವಿಯನ್ನ ಕೂಡ ಅವ್ರು ಮಾಡ್ಕೊಳ್ತಾ ಇದ್ರು. ಈಗಾಗಲೇ ಶಿರಾಡಿ ಘಾಟ್ನ ಬಳಿ ಯಾವ ರೀತಿ ಗುಡ್ಡ ಕುಸಿತ ದೊಡ್ಡತಪ್ಪಲು ಬಳಿ ಆಗಿದೆ ಅನ್ನುವಂಥದ್ದು ನೋಡ್ಬೋದು. ನಾವು ಈಗ ಗುಡ್ಡ ಕುಸಿತ ಆಗಿರುವಂತಹ ವಾಹನಗಳೇನಿದೆ ಅದೇ ಒಂದು ಹತ್ತಿರದ ಸ್ಥಳಕ್ಕೆ ಬಂದಿದ್ದೇವೆ. ನೋಡ್ಬೋದು ಈ ಒಂದು ಟ್ಯಾಂಕರ್ ಇಲ್ಲಿ ಕೂಡ ಕುಸಿದಿದೆ. ಈಗಾಗಲೇ ಫೈರ್ ಅಗ್ನಿಶಾಮಕ ದಳದವರು ಕೂಡ ಇಲ್ಲಿ ಕಾರ್ಯಾಚರಣೆಗೆ ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಗುಡ್ಡ ಕುಸಿತ ಆಗಿದೆ ಅನ್ನುವಂಥದ್ದು ಇವರೆಲ್ಲ ಕೂಡ ಸಕಲೇಶ್ಪುರ ಅಗ್ನಿಶಾಮಕ ದಳದವರು ಕೂಡ ಈಗ ಆಗಮಿಸಿದ್ದಾರೆ. ಇದು ನೋಡ್ಬೋದು ಇಲ್ಲಿ ಎಷ್ಟರ ಮಟ್ಟಿಗೆ ನೀರು ಕೂಡ ಎಷ್ಟರ ಮಟ್ಟಿಗೆ ಹರಿತಿದೆ ಅನ್ನೋದನ್ನ ನೋಡ್ಬೋದಾಗಿದೆ. ಮುಂದೆ ಹೋದ್ರೆ ಹೋಗ್ಲಿಕ್ಕೂ ಕಷ್ಟ ಅನ್ನುವಂತ ಪರಿಸ್ಥಿತಿ ಇಲ್ಲಿ ಇರುವಂತದನ್ನ ನೋಡ್ಬೋದಾಗಿದೆ. ಇನ್ನು ನಮಗೂ ಕೂಡ ಹೋಗೋದು ಇಲ್ಲಿ ಭಾರಿ ಕಷ್ಟ. ಸೊ ಇದರಿಂದ ಮುಂದೆ ನಮಗೂ ಹೋಗ್ಲಿಕ್ಕೆ ಕ್ಯಾಮ್ರಾದ ಸಮೇತ ಹೋಗ್ಲಿಕ್ಕೆ ಕಷ್ಟ ಆಗ್ತಿದೆ. ನಾನು ನೋಡ್ಬೋದು ಇಲ್ಲಿ ಕಾಲಿಟ್ರೆ ತೆಗೀಲಿಕ್ಕೂ ಆಗದಂತ ಪರಿಸ್ಥಿತಿ ಇಲ್ಲಿದೆ. ಹೀಗಾಗಿ ಕ್ಯಾಮ್ರಾವನ್ನ ತೆಗೆದುಕೊಂಡು ಈ ಒಂದು ಪ್ರದೇಶಕ್ಕೆ ಬರೋದು ಕೂಡ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದಾಗಿದೆ. ಸಾಕಷ್ಟು ಮಣ್ಣು ಕೂಡ ತುಂಬಿಕೊಂಡಿದೆ. ಈ ಭಾಗದಿಂದ ಮಣ್ಣು ಬಂದಿರುವಂತದ್ದು ನೋಡ್ಬೋದು. ಆ ಭಾಗದಿಂದ ಬಂದಂತಹ ಮಣ್ಣು ಮಂಗಳೂರಿಂದ ಬರ್ತಾ ಇರುವಂತಹ ಈ ಒಂದು ಟ್ಯಾಂಕರ್ ಏನಿದೆ, ಇದು ದೊಡ್ಡ ವಾಹನ ಆದ ಹಿನ್ನೆಲೆಯಲ್ಲಿ ಈ ಒಂದು ಟ್ಯಾಂಕರ್ ಬಹುಶಃ ತಡೆದಿದೆ ಅಷ್ಟು ಮಣ್ಣನ್ನ.
ಇದರ ಹಿಂದೆ ನೋಡ್ಬೋದು ಇನ್ನೊಂದು ಲಾರಿ ಪಲ್ಟಿ ಆಗಿದೆ. ಈ ಲಾರಿ ಪಕ್ಕ ಒಂದು ಕಾರ್ ಇರುವಂತದ್ದು, ಅದನ್ನ ಈಗಾಗಲೇ ತೋರಿಸಿದ್ವಿ. ಇದರಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಕಷ್ಟ ಆಗ್ತಿದೆ. ಸೊ ಇದರಿಂದ ಎಷ್ಟಾಗುತ್ತೋ ಅಷ್ಟನ್ನ ತೋರಿಸುವಂತ ಪ್ರಯತ್ನವನ್ನ ನಾವು ರಿಪಬ್ಲಿಕ್ ಕನ್ನಡದಿಂದ ಮಾಡಿದ್ದೇವೆ. ಹೀಗಾಗಿ ಶಿರಾಡಿ ಘಾಟ್ ಸಂಚಾರ ಈ ಬಾರಿ ಮಳೆಯಲ್ಲಿ ಸಾಕಷ್ಟು ಕಷ್ಟದಾಯಕ ಆಗಿದೆ. ಜೊತೆಗೆ ಏನು ಯಾವಾಗ ರಸ್ತೆಯನ್ನ ಸರಿ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದಕ್ಕೆಲ್ಲ ಉತ್ತರ ಮಳೆಯ ಆರ್ಭಟ ಕಮ್ಮಿ ಆಗ್ಬೇಕಾಗಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈಗಾಗಲೇ ಶಿರಾಡಿ ಘಾಟ್ನ ಬಳಿ ಯಾವ ರೀತಿ ಗುಡ್ಡ ಕುಸಿತ ದೊಡ್ಡತಪ್ಪಲು ಬಳಿ ಆಗಿದೆ ಅನ್ನುವಂಥದ್ದು ನೋಡ್ಬೋದು. ನಾವು ಈಗ ಗುಡ್ಡ ಕುಸಿತ ಆಗಿರುವಂತ ವಾಹನಗಳೇನಿದೆ ಅದೇ ಒಂದು ಹತ್ತಿರದ ಸ್ಥಳಕ್ಕೆ ಬಂದಿದ್ದೇವೆ. ನೋಡ್ಬೋದು ಈ ಒಂದು ಟ್ಯಾಂಕರ್ ಇಲ್ಲಿ ಕೂಡ ಕುಸಿತಿದೆ. ಈಗಾಗಲೇ ಫೈರ್ ಅಗ್ನಿಶಾಮಕ ದಳದವರು ಕೂಡ ಇಲ್ಲಿ ಕಾರ್ಯಾಚರಣೆಗೆ ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಗುಡ್ಡ ಕುಸಿತ ಆಗಿದೆ ಅನ್ನುವಂಥದ್ದು ಇವರೆಲ್ಲ ಕೂಡ ಸಕಲೇಶ್ಪುರ ಅಗ್ನಿಶಾಮಕ ದಳದವರು ಕೂಡ ಈಗ ಆಗಮಿಸಿದ್ದಾರೆ. ಇದು ನೋಡ್ಬೋದು ಇಲ್ಲಿ ಎಷ್ಟರ ಮಟ್ಟಿಗೆ ನೀರು ಕೂಡ ಎಷ್ಟರ ಮಟ್ಟಿಗೆ ಹರಿತಿದೆ ಅನ್ನೋದನ್ನ ನೋಡ್ಬೋದಾಗಿದೆ. ಮುಂದೆ ಹೋದ್ರೆ ಹೋಗ್ಲಿಕ್ಕೂ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ಇರುವಂಥದ್ದನ್ನ ನೋಡ್ಬೋದಾಗಿದೆ. ಇನ್ನು ನಮಗೂ ಕೂಡ ಹೋಗೋದು ಇಲ್ಲಿ ಭಾರಿ ಕಷ್ಟ. ಸೊ ಇದರಿಂದ ಮುಂದೆ ನಮಗೂ ಹೋಗ್ಲಿಕ್ಕೆ ಕ್ಯಾಮ್ರಾದ ಸಮೇತ ಹೋಗ್ಲಿಕ್ಕೆ ಕಷ್ಟ ಆಗ್ತಿದೆ. ನಾನು ನೋಡ್ಬೋದು ಇಲ್ಲಿ ಕಾಲಿಟ್ರೆ ತೆಗೀಲಿಕ್ಕೂ ಆಗದಂಥ ಪರಿಸ್ಥಿತಿ ಇಲ್ಲಿದೆ. ಹೀಗಾಗಿ ಕ್ಯಾಮ್ರಾವನ್ನ ತೆಗೆದುಕೊಂಡು ಈ ಒಂದು ಪ್ರದೇಶಕ್ಕೆ ಬರೋದು ಕೂಡ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದಾಗಿದೆ. ಸಾಕಷ್ಟು ಮಣ್ಣು ಕೂಡ ತುಂಬಿಕೊಂಡಿದೆ. ಈ ಭಾಗದಿಂದ ಮಣ್ಣು ಬಂದಿರುವಂಥದ್ದು ನೋಡ್ಬೋದು. ಆ ಭಾಗದಿಂದ ಬಂದಂತಹ ಮಣ್ಣು ಮಂಗಳೂರಿಂದ ಬರ್ತಾ ಇರುವಂತಹ ಈ ಒಂದು ಟ್ಯಾಂಕರ್ ಏನಿದೆ ಇದು ದೊಡ್ಡ ವಾಹನ ಆದ ಹಿನ್ನೆಲೆಯಲ್ಲಿ ಈ ಒಂದು ಟ್ಯಾಂಕರ್ ಬಹುಶಃ ತಡೆದಿದೆ ಅಷ್ಟು ಮಣ್ಣನ್ನ. ಇದರ ಹಿಂದೆ ನೋಡ್ಬೋದು ಇನ್ನೊಂದು ಲಾರಿ ಪಲ್ಟಿ ಆಗಿದೆ. ಈ ಲಾರಿ ಪಕ್ಕ ಒಂದು ಕಾರ್ ಇರುವಂತದ್ದು, ಅದನ್ನ ಈಗಾಗಲೇ ತೋರಿಸಿದ್ವಿ. ಇದರಿಂದ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ಕಷ್ಟ ಆಗ್ತಿದೆ. ಸೊ ಇದರಿಂದ ಎಷ್ಟಾಗುತ್ತೋ ಅಷ್ಟನ್ನ ತೋರಿಸುವಂತ ಪ್ರಯತ್ನವನ್ನ ನಾವು ರಿಪಬ್ಲಿಕ್ ಕನ್ನಡದಿಂದ ಮಾಡಿದ್ದೇವೆ. ಹೀಗಾಗಿ ಶಿರಾಡಿ ಘಾಟ್ ಸಂಚಾರ ಈ ಬಾರಿ ಮಳೆಯಲ್ಲಿ ಸಾಕಷ್ಟು ಕಷ್ಟದಾಯಕ ಆಗಿದೆ. ಜೊತೆಗೆ ಏನು ಯಾವಾಗ ರಸ್ತೆಯನ್ನ ಸರಿ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದಕ್ಕೆಲ್ಲ ಉತ್ತರ ಮಳೆಯ ಆರ್ಭಟ ಕಮ್ಮಿ ಆಗ್ಬೇಕಾಗಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ರಾಜ್ಯದಲ್ಲಿಯೂ ಕೂಡ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಅದರಲ್ಲೂ ಹಾಸನದಲ್ಲಿ ಗ್ಯಾಸ್ ಟ್ಯಾಂಕರ್ ಮೇಲೆ ಗುಡ್ಡ ಕುಸಿತಿರುವಂತಹ ಒಂದು ಘಟನೆ ನಡೆದಿದೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಶಿರೂರು ಗುಡ್ಡ ಕುಸಿತದಿಂದ ಏನೆಲ್ಲ ಸಮಸ್ಯೆ ಆಗಿದೆ ಅಂತ. ಈಗ ಹಾಸನ ಭಾಗದಲ್ಲಿಯೂ ಕೂಡ ಅದೇ ರೀತಿಯ ಪರಿಸ್ಥಿತಿ. ಗ್ಯಾಸ್ ಟ್ಯಾಂಕರ್ ಮೇಲೆ ಗುಡ್ಡ ಕುಸಿತಿರುವಂತಹ ಒಂದು ಘಟನೆ ನಡೆದಿದೆ. ಪರಿಣಾಮ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಅಲ್ಲಿ ಚಲಿಸುತ್ತಿದ್ದ ಗ್ಯಾಸ್ ಟ್ಯಾಂಕರ್ ಮೇಲೆ ಗುಡ್ಡ ಕುಸಿದಿದೆ. ಟಿಪ್ಪರ್ ಲಾರಿ ಕಾರಿನ ಮೇಲೆ ಮಣ್ಣಿನ ಗುಡ್ಡೆಯೇ ಬಿದ್ದಿರೋದು. ಶಿರಾಡಿ ಘಾಟ್ ದೊಡ್ಡ ತಪ್ಪಲು ಬಳಿ ಮತ್ತೆ ಗುಡ್ಡ ಕುಸಿದಿದೆ. ವಾಹನ ಚಲಿಸುವಾಗಲೇ ಈ ರೀತಿಯ ಒಂದು ಅವಾಂತರ ಆಗಿರೋದು ನೋಡಿ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ. ಗ್ಯಾಸ್ ಟ್ಯಾಂಕರ್, ಮತ್ತೊಂದು ಕಡೆ ಗಜಗಾತ್ರದ ಲಾರಿ, ಯಾವ ರೀತಿ ಕಾರ್ ಕೂಡ ಇದೆ. ಚಲಿಸುತ್ತಿದ್ದ ವಾಹನಗಳಿವೆಲ್ಲ ಮೂವಿಂಗ್ ಆಗ್ತಾ ಇದ್ವು. ಸಡನ್ ಆಗಿ ಗುಡ್ಡ ಕುಸಿತಿರೋ ಪರಿಣಾಮ ಅಲ್ಲಿ ಯಾವ ರೀತಿಯ ಸಮಸ್ಯೆ ಆಗಿದೆ ತಾವು ಗಮನಿಸ್ತಾ ಇದ್ದೀರಿ. ಅಲ್ಲಿಯೂ ಕೂಡ ಅಷ್ಟೇ ಈಗ ಕಾರ್ಯಾಚರಣೆ ನಡೀತಾ ಇದೆ. ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಖುಷ್ವಂತ್. ನೋಡ್ಕೊಂಬರೋಣ. ಈಗಾಗಲೇ ಹಾಸನದ ಶಿರಾಡಿ ಘಾಟ್ನ ರಾಷ್ಟ್ರೀಯ ಹೆದ್ದಾರಿ 75 ದೊಡ್ಡತಪ್ಪಲು ಬಳಿ ಗುಡ್ಡ ಕುಸಿತಿರುವಂತ ಪರಿಣಾಮ 3 ವಾಹನಗಳು, ಒಂದು ಟ್ಯಾಂಕರ್ ಲಾರಿ ಮತ್ತೆ ಇನ್ನೊಂದು ಟಿಪ್ಪರ್ ಲಾರಿ ಹಾಗೆ ಕಾರು ಇವಿಷ್ಟು ಕೂಡ ಏನು ಅಲ್ಲಿ ಮಣ್ಣು ಗುಡ್ಡ ಕುಸಿತಿರುವಂಥದ್ದು ಚಲಿಸ್ತಿರುವಾಗೆ. ಹೀಗಾಗಿ ಹಾಸನದ ಶಿರಾಡಿ ಘಾಟ್ನಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂಥದ್ದು. ಮಂಗಳೂರಿಗೆ ಈಗಾಗಲೇ ಹೋಗುವಂತಹ ಏನು ಲಾರಿ ಟ್ರಕ್ಗಳಿತ್ತು ಇವೆಲ್ಲವೂ ಕೂಡ ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಜಾಮ್ ಆಗಿ ನಿಂತಿದೆ. ಈಗ ಸಾಕಷ್ಟು ನೋಡ್ಬೋದು, ಕಿಲೋಮೀಟರ್ ಗಟ್ಟಲೆ ಇದೆ. ಇಲ್ಲಿ ಟ್ರಕ್ ಡ್ರೈವರ್ಗಳು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಎಷ್ಟೊತ್ತಿಂದ ನೀವು ನಿಂತಿದ್ದೀರಾ? ಸರ್, ನಾವು 11:30 ನಿಂತಿದ್ದೀವಿ. ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಇಷ್ಟು ಟೈಮ್ ಆಗಿದೆ. ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಮತ್ತೆ ಗುಡ್ಡ ಕುಸಿತಿದೆ ಅಂತ ಹೇಳಿದ್ರು ದೊಡ್ಡತಪ್ಪಲಲ್ಲಿ. ಅದಿನ್ನೂ ಕ್ಲಿಯರ್ ಆಗೋದಕ್ಕೆ ನಾವು ಮಂಗಳೂರು ಹೋಗ್ಬೇಕು ಸರ್. ನಾವು ಮಂಗಳೂರು ಅಡ್ಡಾಡೋದು.
ಮಂಗಳೂರು ಹೋಗ್ಬೇಕು ತುಂಬ ಕಷ್ಟ ಆಗಿದೆ ಈ ರೋಡು ಇದಾಗಿದೆ. ಹಾಗಾಗಿ ಈಗ ಶಂಕರ್ ಅಂತ ಹೇಳಿ ಈಗ ಅವಾಗಲೇ ಅನೌನ್ಸ್ ಮಾಡಿದ್ರು, ಸಾಧ್ಯವಾದರೆ ತಿರುಗಿಸ್ಕೊಂಡು ಹೋಗೋಕ್ಕಾಗಲೇ ಆಗೋಂಥವ್ರು ತಿರುಗಿಸ್ಕೊಂಡು ಹೋಗಿ ಅಂತ. ನಮ್ಮವೆಲ್ಲ ಟ್ರಕ್ ಇರೋದ್ರಿಂದ ಲೋಡ್ ಗಾಡಿಗಳು, ಹೆವಿ ವೆಹಿಕಲ್ ಇರೋದ್ರಿಂದ ಎಲ್ಲ ಗಾಡಿಗಳಿಗೆ ಸಿಂಗಲ್ಲೇ ಇರೋದು ಡ್ರೈವರು. ಮುಂದೆನೇ ಹೋಗ್ಬೇಕೇ ಹೊರತು ಹಿಂದೆ ಹೋಗೋಕ್ಕಂತ ಆಗಲ್ಲ ನಮ್ಮ ಕಡೆ. ನೋಡ್ಬೋದು ಇರೋ ಪರಿಸ್ಥಿತಿ. ಟ್ರಕ್ ಡ್ರೈವರ್ಗಳು ಇಲ್ಲಿ ಸಿಕ್ಕಿ ಹಾಕೊಂಡಿದ್ದಾರೆ. ಕೆಲವರಿಗೆ ಊಟ ತಿಂಡಿ ಕೂಡ ಇಲ್ಲ, ಇನ್ನೇನು ಪಾಸ್ ಆಗ್ಬಿಡ್ಬೋದು ಅಂತ ಬಂದಿದ್ದಾರೆ. ಸಾಕಷ್ಟು ಜನರಿಗೆ ಆಹಾರವೂ ಕೂಡ ಇಲ್ಲ, ಗಂಟೆ ಗಟ್ಟಲೆ ಇಲ್ಲೇ ನಿಂತಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಇಲ್ಲಿ ಜಾಮ್ ಆಗಿರುವಂಥದ್ದು. ಜೊತೆಗೆ ಈ ದೊಡ್ಡ ದೊಡ್ಡ ಟ್ರಕ್ ಆದ ಕಾರಣ ವಾಪಸ್ ತಿರುಗಿಸ್ಕೊಂಡು ಹೋಗ್ಲಿಕ್ಕೆ ಕೂಡ ಆಗೋದಿಲ್ಲ. ಹೀಗಾಗಿ ಯಾರಾದರೂ ಇವರಿಗೆ ಒಂದು ಆಹಾರದ ವ್ಯವಸ್ಥೆ ಮಾಡಿದ್ರೂ ಕೂಡ ಸಹಾಯ ಆಗ್ಬೋದು. ಜೊತೆಗೆ ಇನ್ನು ಕೆಲ ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆದ ಮೇಲೆ ಬಹುತೇಕ ಇಲ್ಲಿ ಇದ್ದಷ್ಟು ವಾಹನವನ್ನ ಬಿಟ್ಟು ನಂತರ ರಸ್ತೆಯನ್ನ ಬಂದ್ ಮಾಡುವ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕೆಲವರು ಈ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡವರು ಒಂದು ಕಡೆ ಗ್ಯಾಸ್ ಟ್ಯಾಂಕರ್ ಮೇಲೆಯೇ ಗುಡ್ಡ ಕುಸಿದಿರೋ ಪರಿಣಾಮ ಕಂಪ್ಲೀಟ್ಲಿ ರೋಡ್ ಬ್ಲಾಕ್ ಆಗಿದೆ. ಹೀಗಾಗಿ ಅಲ್ಲಿ ಕಿಲೋಮೀಟರ್ ಗಟ್ಟಲೆ ಈಗ ವಾಹನಗಳು ನಿಂತಿರೋದು, ಸಂಚಾರ ವ್ಯತ್ಯಯ ಕೂಡ ಅಲ್ಲಿ ಆಗ್ತಾ ಇದೆ. ಬೇರೆ ದಾರಿಯೂ ಇಲ್ಲ, ಪರ್ಯಾಯ ವ್ಯವಸ್ಥೆ ಇಲ್ಲ, ಗಾಡಿ ತಿರುಗಿಸ್ಕೊಂಡು ಹೋಗೋಕ್ಕೂ ಆಗ್ತಾ ಇಲ್ಲ. ಹೀಗಾಗಿ ಭಾರಿ ಸಮಸ್ಯೆ ಆಗ್ತಾ ಇದೆ ಅನ್ನೋಂಥ ಮಾತನ್ನ ಅಲ್ಲಿ ಹೇಳ್ತಾ ಇದ್ರು. ಜೊತೆಗೆ ಒಂದು ಮನವಿಯನ್ನ ಕೂಡ ಅವ್ರು ಮಾಡ್ಕೊಳ್ತಾ ಇದ್ರು. ಈಗಾಗಲೇ ಶಿರಾಡಿ ಘಾಟ್ನ ಬಳಿ ಯಾವ ರೀತಿ ಗುಡ್ಡ ಕುಸಿತ ದೊಡ್ಡತಪ್ಪಲ ಬಳಿ ಆಗಿದೆ ಅನ್ನುವಂಥದ್ದು ನೋಡ್ಬೋದು. ನಾವು ಈಗ ಗುಡ್ಡ ಕುಸಿತ ಆಗಿರುವಂತಹ ವಾಹನಗಳೇನಿದೆ ಅದೇ ಒಂದು ಹತ್ತಿರದ ಸ್ಥಳಕ್ಕೆ ಬಂದಿದ್ದೇವೆ. ನೋಡ್ಬೋದು ಈ ಒಂದು ಟ್ಯಾಂಕರ್ ಇಲ್ಲಿ ಕೂಡ ಕುಸಿದಿದೆ. ಈಗಾಗಲೇ ಫೈರ್ ಅಗ್ನಿಶಾಮಕ ದಳದವರು ಕೂಡ ಇಲ್ಲಿ ಕಾರ್ಯಾಚರಣೆಗೆ ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಗುಡ್ಡ ಕುಸಿತ ಆಗಿದೆ ಅನ್ನುವಂಥದ್ದು ಇವರೆಲ್ಲ ಕೂಡ ಸಕಲೇಶ್ಪುರ ಅಗ್ನಿಶಾಮಕ ದಳದವರು ಕೂಡ ಈಗ ಆಗಮಿಸಿದ್ದಾರೆ. ಇದು ನೋಡ್ಬೋದು ಇಲ್ಲಿ ಎಷ್ಟರ ಮಟ್ಟಿಗೆ ನೀರು ಕೂಡ ಎಷ್ಟರ ಮಟ್ಟಿಗೆ ಹರಿತಿದೆ ಅನ್ನೋದನ್ನ ನೋಡ್ಬೋದಾಗಿದೆ. ಮುಂದೆ ಹೋದ್ರೆ ಹೋಗ್ಲಿಕ್ಕೂ ಕಷ್ಟ ಅನ್ನುವಂತ ಪರಿಸ್ಥಿತಿ ಇಲ್ಲಿ ಇರುವಂತದನ್ನ ನೋಡ್ಬೋದಾಗಿದೆ. ಇನ್ನು ನಮಗೂ ಕೂಡ ಹೋಗೋದು ಇಲ್ಲಿ ಭಾರಿ ಕಷ್ಟ. ಸೊ ಇದರಿಂದ ಮುಂದೆ ನಮಗೂ ಹೋಗ್ಲಿಕ್ಕೆ ಕ್ಯಾಮ್ರಾದ ಸಮೇತ ಹೋಗ್ಲಿಕ್ಕೆ ಕಷ್ಟ ಆಗ್ತಿದೆ. ನಾನು ನೋಡ್ಬೋದು ಇಲ್ಲಿ ಕಾಲಿಟ್ರೆ ತೆಗೀಲಿಕ್ಕೂ ಆಗದಂತ ಪರಿಸ್ಥಿತಿ ಇಲ್ಲಿದೆ. ಹೀಗಾಗಿ ಕ್ಯಾಮ್ರಾವನ್ನ ತೆಗೆದುಕೊಂಡು ಈ ಒಂದು ಪ್ರದೇಶಕ್ಕೆ ಬರೋದು ಕೂಡ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದಾಗಿದೆ. ಸಾಕಷ್ಟು ಮಣ್ಣು ಕೂಡ ತುಂಬಿಕೊಂಡಿದೆ. ಈ ಭಾಗದಿಂದ ಮಣ್ಣು ಬಂದಿರುವಂತದ್ದು ನೋಡ್ಬೋದು. ಆ ಭಾಗದಿಂದ ಬಂದಂತಹ ಮಣ್ಣು ಮಂಗಳೂರಿಂದ ಬರ್ತಾ ಇರುವಂತಹ ಈ ಒಂದು ಟ್ಯಾಂಕರ್ ಏನಿದೆ, ಇದು ದೊಡ್ಡ ವಾಹನ ಆದ ಹಿನ್ನೆಲೆಯಲ್ಲಿ ಈ ಒಂದು ಟ್ಯಾಂಕರ್ ಬಹುಶಃ ತಡೆದಿದೆ ಅಷ್ಟು ಮಣ್ಣನ್ನ. ಇದರ ಹಿಂದೆ ನೋಡ್ಬೋದು ಇನ್ನೊಂದು ಲಾರಿ ಪಲ್ಟಿ ಆಗಿದೆ. ಈ ಲಾರಿ ಪಕ್ಕ ಒಂದು ಕಾರ್ ಇರುವಂತದ್ದು, ಅದನ್ನ ಈಗಾಗಲೇ ತೋರಿಸಿದ್ವಿ. ಇದರಿಂದ ಮುಂದೆ ಹೋಗ್ಲಿಕ್ಕೆ ಕಷ್ಟ ಸಾಧ್ಯ ಇದೆ ಅನ್ನುವಂಥದ್ದನ್ನ ಕಷ್ಟ ಆಗ್ತಿದೆ. ಸೊ ಇದರಿಂದ ಎಷ್ಟಾಗುತ್ತೋ ಅಷ್ಟನ್ನ ತೋರಿಸುವಂತ ಪ್ರಯತ್ನವನ್ನ ನಾವು ರಿಪಬ್ಲಿಕ್ ಕನ್ನಡದಿಂದ ಮಾಡಿದ್ದೇವೆ. ಹೀಗಾಗಿ ಶಿರಾಡಿ ಘಾಟ್ ಸಂಚಾರ ಈ ಬಾರಿ ಮಳೆಯಲ್ಲಿ ಸಾಕಷ್ಟು ಕಷ್ಟದಾಯಕ ಆಗಿದೆ. ಜೊತೆಗೆ ಏನು ಯಾವಾಗ ರಸ್ತೆಯನ್ನ ಸರಿ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದಕ್ಕೆಲ್ಲ ಉತ್ತರ ಮಳೆಯ ಆರ್ಭಟ ಕಮ್ಮಿ ಆಗ್ಬೇಕಾಗಿದೆ ಅಂತ ಹೇಳಬಹುದಾಗಿದೆ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಈಗಾಗಲೇ ಶಿರಾಡಿ ಘಾಟ್ನ ಬಳಿ ಯಾವ ರೀತಿ ಗುಡ್ಡ ಕುಸಿತ ದೊಡ್ಡತಪ್ಪಲ ಬಳಿ ಆಗಿದೆ ಅನ್ನುವಂಥದ್ದು ನೋಡ್ಬೋದು. ನಾವು ಈಗ ಗುಡ್ಡ ಕುಸಿತ ಆಗಿರುವಂತಹ ವಾಹನಗಳೇನಿದೆ ಅದೇ ಒಂದು ಹತ್ತಿರದ ಸ್ಥಳಕ್ಕೆ ಬಂದಿದ್ದೇವೆ. ನೋಡ್ಬೋದು ಈ ಒಂದು ಟ್ಯಾಂಕರ್ ಇಲ್ಲಿ ಕೂಡ ಕುಸಿದಿದೆ. ಈಗಾಗಲೇ ಫೈರ್ ಅಗ್ನಿಶಾಮಕ ದಳದವರು ಕೂಡ ಇಲ್ಲಿ ಕಾರ್ಯಾಚರಣೆಗೆ ಬಂದಿದ್ದಾರೆ. ಎಷ್ಟರ ಮಟ್ಟಿಗೆ ಗುಡ್ಡ ಕುಸಿತ ಆಗಿದೆ ಅನ್ನುವಂಥದ್ದು ಇವರೆಲ್ಲ ಕೂಡ ಸಕಲೇಶ್ಪುರ ಅಗ್ನಿಶಾಮಕ ದಳದವರು ಕೂಡ ಈಗ ಆಗಮಿಸಿದ್ದಾರೆ. ಇನ್ನು ನೋಡ್ಬೋದು ಇಲ್ಲಿ ಎಷ್ಟರ ಮಟ್ಟಿಗೆ ನೀರು ಕೂಡ ಎಷ್ಟರ ಮಟ್ಟಿಗೆ ಹರಿತಿದೆ ಅನ್ನೋದನ್ನ ನೋಡ್ಬೋದಾಗಿದೆ. ಮುಂದೆ ಹೋದ್ರೆ ಹೋಗ್ಲಿಕ್ಕೂ ಕಷ್ಟ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ಇರುವಂಥದ್ದನ್ನ ನೋಡ್ಬೋದಾಗಿದೆ. ಇನ್ನು ನಮಗೂ ಕೂಡ ಹೋಗೋದು ಇಲ್ಲಿ ಭಾರಿ ಕಷ್ಟ. ಸೊ ಇದರಿಂದ ಮುಂದೆ ನಮಗೂ ಹೋಗ್ಲಿಕ್ಕೆ ಕ್ಯಾಮ್ರಾದ ಸಮೇತ ಹೋಗ್ಲಿಕ್ಕೆ ಕಷ್ಟ ಆಗ್ತಿದೆ. ನಾನು ನೋಡ್ಬೋದು ಇಲ್ಲಿ ಕಾಲಿಟ್ರೆ ತೆಗೀಲಿಕ್ಕೂ ಆಗದಂತ ಪರಿಸ್ಥಿತಿ ಇಲ್ಲಿದೆ. ಹೀಗಾಗಿ ಕ್ಯಾಮ್ರಾವನ್ನ ತೆಗೆದುಕೊಂಡು ಈ ಒಂದು ಪ್ರದೇಶಕ್ಕೆ ಬರೋದು ಕೂಡ ಕಷ್ಟ ಆಗ್ತಿದೆ ಅಂತ ಹೇಳ್ಬೋದಾಗಿದೆ. ಸಾಕಷ್ಟು ಮಣ್ಣು ಕೂಡ ತುಂಬಿಕೊಂಡಿದೆ. ಈ ಭಾಗದಿಂದ ಮಣ್ಣು ಬಂದಿರುವಂತದ್ದು ನೋಡ್ಬೋದು. ಆ ಭಾಗದಿಂದ ಬಂದಂತಹ ಮಣ್ಣು ಮಂಗಳೂರಿಂದ ಬರ್ತಾ ಇರುವಂತಹ ಈ ಒಂದು ಟ್ಯಾಂಕರ್ ಏನಿದೆ, ಇದು ದೊಡ್ಡ ವಾಹನ ಆದ ಹಿನ್ನೆಲೆಯಲ್ಲಿ ಈ ಒಂದು ಟ್ಯಾಂಕರ್ ಬಹುಶಃ ತಡೆದಿದೆ ಅಷ್ಟು ಮಣ್ಣನ್ನ. ಇದರ ಹಿಂದೆ ನೋಡ್ಬೋದು ಇನ್ನೊಂದು
ಲಾರಿ ಪಲ್ಟಿ ಆಗಿದೆ. ಈ ಲಾರಿ ಪಕ್ಕ ಒಂದು ಕಾರ್ ಇರುವಂಥದ್ದು, ಅದನ್ನ ಈಗಾಗಲೇ ತೋರಿಸಿದ್ವಿ. ಇದರಿಂದ ಮುಂದೆ ಹೋಗ್ಲಿಕ್ಕೆ ಕಷ್ಟ ಸಾಧ್ಯ ಇದೆ ಅನ್ನುವಂಥದ್ದನ್ನ ಕಷ್ಟ ಆಗ್ತಿದೆ. ಸೊ ಇದರಿಂದ ಎಷ್ಟಾಗುತ್ತೋ ಅಷ್ಟನ್ನು ತೋರಿಸುವಂಥ ಪ್ರಯತ್ನವನ್ನು ನಾವು ರಿಪಬ್ಲಿಕ್ ಕನ್ನಡದಿಂದ ಮಾಡಿದ್ದೇವೆ. ಹೀಗಾಗಿ ಶಿರಾಡಿ ಘಾಟ್ ಸಂಚಾರ ಈ ಬಾರಿ ಮಳೆಯಲ್ಲಿ ಸಾಕಷ್ಟು ಕಷ್ಟದಾಯಕ ಆಗಿದೆ. ಜೊತೆಗೆ ಏನು ಯಾವಾಗ ರಸ್ತೆಯನ್ನು ಸರಿ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದಕ್ಕೆಲ್ಲ ಉತ್ತರ ಮಳೆ ಆರ್ಭಟ ಕಮ್ಮಿ ಆಗಬೇಕಾಗಿದೆ ಅಂತ ಹೇಳ್ಬೋದಾಗಿದೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.